ಅದು ಕಾರಣಕರ್ತರು ಯಾರು ಅಂದ್ರೆ ಮೂಲ ಹುಡುಕ್ಬೇಕಾಗ್ತದೆ, ಮೂಲ ವಂಶಸ್ಥರು ಹುಡುಕ್ಬೇಕು ಅಂತಾರಲ್ಲ ಹಾಗೆ ಮೂಲ ಇದಕ್ಕೆ ಕಾರಣಕರ್ತರು ಯಾರು. ನಿನ್ನೆ ಬೆಳಗ್ಗೆ ನೀವು ಮತ್ತೆ ನೆನ್ನೆ ಹೇಳಿದ್ದೀನಿ ಇದನ್ನ ಪದೇ ಪದೇ ಅದನ್ನೇ ಏನು ಹೇಳು. ಮೊನ್ನೆ ಬೆಳಗ್ಗೆ ಯಾರು ಮೊನ್ನೆ ಬೆಳಗ್ಗೆಯಿಂದ ಮೊನ್ನೆ ಬೆಳಗ್ಗೆ ಇಷ್ಟೊತ್ತಿಂದ ಶುರುವಾಗಿದ್ದು ಅಲ್ಲ, ಇನ್ನೂ ಬೇಗ ನಾಗಿತ್ತು. ಮೊನ್ನೆ ಬೆಳಗ್ಗೆ 11 ಗಂಟೆಯಿಂದ ಏನೇನು ವ್ಯತ್ಯಾಸಗಳಾಯಿತು, ಮೊನ್ನೆ ಸಂಜೆ ಮೇಲೆ ಏನಾಯಿತು, ರಾತ್ರಿ ಮಧ್ಯರಾತ್ರಿ ಏನು ತೀರ್ಮಾನ ಆಯಿತು, ಅದೇ ರೀತಿ ಹೋಗಿ ಒಂದು ಹಂತಕ್ಕೆ ಬಂದುಬಿಟ್ರೆ ಇದು ವೈಯಕ್ತಿಕವಾಗಿ ನಾನಂತೂ ತಗೊಂಡಿಲ್ಲ. ನನಗೆ ಏನು ನನಗೆಲ್ಲೋ ಭಯ ಇತ್ತು. ಈ ಒಂದು ನಮ್ಮಿಬ್ಬರು ಕಿತ್ತಾಟದ ನಡುವೆ ಎಲ್ಲಿ ಜಾಗ ನಿಲ್ಲಿಸ್ಬಿಡ್ತಾರೆ, ಯಾವುದು ಈಗ ಅವರು BMX ಸೆಕ್ಷನ್ ಹೇಳಿದ್ರು ಅದರಲ್ಲಿ ಅವ್ರು ನಿಲ್ಸೋ ಪ್ರಾವಿಷನ್ ಇದೆ, ನಿಲ್ಲಿಸ್ಬಿಡ್ತಾರೆ. ನಾನು ಅದಕ್ಕೋಸ್ಕರ ನಾನು ಜಾಗಕ್ಕೆ ಹೋಗಿದ್ದು. ನಾನೇನಾದ್ರು ಜಾಗ ನಿಲ್ಲಿಸಿದ್ರೆ ಒಂದು ಇತಿಹಾಸ ಸೃಷ್ಟಿ ಆದಾಗ ಆಗ್ತದೆ. ಅದಾಗದು ಬೇಡ, ಜನರಿಗೆ ಭಕ್ತರ ಮನಸ್ಸಿಗೆ ನಾವು ನೋವು ಮಾಡೋದು ಬೇಡ ಅನ್ನೋ ವಿಷಯಕ್ಕೋಸ್ಕರ ನಾವು ಹೋಗಿ ಕೂತ್ಕೊಂಡಿದ್ಬಿಟ್ರೆ ನಾವು ಅವ್ರಲ್ಲಿ ಸ್ಟ್ರೈಕು ಮಾಡಲಿಲ್ಲ. ನಾವು ಗಲಾಟೆ ಎಲ್ಲರೂ ಎಲ್ಲರೂ ವೀಡಿಯೋ ಬೈಕ್ ಹೇಳಿದ್ರೆ ನಾವು ಸ್ಟ್ರೈಕು ಗಲಾಟೆ ಮಾಡಿರೋದು ನೀವೆಲ್ಲ ಇದ್ರೆ ನೀವು ತೋರಿಸ್ಬೋದು. ನಾನು ಬಿಡಿ ನಮ್ಮವರು ಬೆಂಬಲಿಗರು ನಾವು ಗಲಾಟೆ ಮಾಡಿ ಹೊಡೆದಾಡೋದು ಬರ್ದಾಡೋದು ಎಲ್ಲರೂ ಮಾಡಿದಾರ. ಗೌರವವಾಗಿ ನಾನು ಇಶ್ಯೂಗೆ ಹೋದ್ರೆ ಸುಮ್ಮನೆ ನಾನು ಕೂತಿದ್ದೆ ಒಂದು ಸೈಡಲ್ಲಿ. ಇವರು ಇಲ್ಲ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಮನವಿ ಮಾಡಿಕೊಂಡು ಪೊಲೀಸ್ ಇಲಾಖೆಯವರು ನಾನು ಹೊರಗಡೆ ಎದ್ದು ಬಂದೆ. ಸಂಜೆ ಮೇಲೆ ನಾನು ಹೊರಗಡೆ ಇದ್ಮೇಲೆ ಮತ್ತೆ ಹೋಗಿ ಮತ್ತೆ ಅದೇ ಕ್ರಿಯೇಟ್ ಮಾಡಿ ಕೊನೆಗೆ ಜಿಲ್ಲಾಡಳಿತ ಇಲ್ಲ ನಾವು ಮಾಡ್ತೀವಿ ಜಾಗನ ಒಂದು ಸಂತೋಷ. ಅದೇ ಇದೇ ರೀತಿ ನಡೆದಿತ್ತು. ಅಂದರೆ ಬಟ್ಟೆ ವಿಷಯ ಬಂದಿರಲಿಲ್ಲ. ಇದು ಬಟ್ಟೆ ವಿಷಯ ಯಾವಾಗ ಶುರುವಾಯಿತು ಅಂದರೆ ಪ್ರಥಮ ಪ್ರಾಥಮಿಕ ಸಭೆಯಲ್ಲಿ ಏನು ಶಾಸಕರು ಮತ್ತು ತಹಸೀಲ್ದಾರ್ ಅವರ ಅಧ್ಯಕ್ಷತೆ ಸಭೆ ನಡೆಯಿತು. ಅಲ್ಲಿ ಸಾರ್ವಜನಿಕರು ಹೇಳಿದ್ರು ಬಟ್ಟೆ ಚೆನ್ನಾಗಿಲ್ಲ, ಅದೊಂದಿದೆ, ಸುಮಾರು 13 ವರ್ಷ ಆಗಿದೆ ಬಟ್ಟೆ ಹೊಲಿಸ್ಬೇಕು. ಅದರಲ್ಲಿ ತೀರ್ಮಾನ ತಗೊಂಡು ಇಲ್ಲ ನಾನು ಬಟ್ಟೆ ವಿಷಯದಲ್ಲಿ ನೀವು ಹೊಲಿಸಿ ಎಲ್ಲರ ಹತ್ರ ಹೊಲಿಗೆ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಹೊಲಿಸಿ ಅಂತ ಒಂದು ತೀರ್ಮಾನ ಆಗುತ್ತೆ. ಆ ತೀರ್ಮಾನ ನಾನು ಅದನ್ನು ನಿಮ್ಮಂಗೆ ನಾನು ವಿಡಿಯೋದಲ್ಲಿ ನೋಡಿದೆ. ಆಮೇಲೆ ತಹಸೀಲ್ದಾರ್ ಏನು ಕಲೆಕ್ಟ್ ಮಾಡ್ತಿದ್ದಾರೆ ಅದು ನಮ್ಮ ತಾಯಿ ನೋಡಿ ಹೇಳಿದ್ದು ನನಗೆ ಹಿಂಗೆ ಮಾಡ್ತಾರಂತಲ್ಲ ಬಟ್ಟೆ ನೀವು ಸ್ವಲ್ಪ ನೀನು ಏನು ಗೌರವಧನ ಬರುತ್ತೆ ಅದು ನೀವು ಸ್ವಲ್ಪ ದೇವರ ಹೆಸರಲ್ಲಿ ಅದು ತಾತನ ಹೆಸರು ಬರ್ಸ್ಬಿಟ್ಟು ರಸೀದಿ ಹಾಕ್ಸ್ಕೊಂಡು ಕೊಡುವುದು. ನಾನು ಆಯಿತು ದುಡ್ಡು ಕಳಿಸಿಟ್ಟು ನನಗೊಂದು ರಸೀದಿ ಹಾಕ್ಬಿಟ್ಟು ಕಳಿಸಿ ನೀವು ಬಟ್ಟೆ ತಗೊಳ್ಳಿ ಅಂತ. ಅಷ್ಟಾಗಿದ್ದ ಮೇಲೆ ಶುರುವಾಗಿದ್ದು. ಯಾವಾಗ ನನ್ನ ರಸೀದಿ ಬರೆದ್ರು ಅಲ್ಲಿಂದ ಶುರುವಾಯ್ತಿದ್ದು ಕತೆ. ಬೇಡ ಬಟ್ಟೆ ಈ ಸಲ ಹಾಗೆ ಹೀಗೆ. ಅದೇನು 2 ಲಕ್ಷ ರೂಪಾಯಿ ಬಟ್ಟೆ ಆಗೋದಲ್ಲ, 4-5 ಲಕ್ಷ ಬೇಕು ಬಟ್ಟೆಗೆ. ಇನ್ನು ನನ್ನ ದುಡ್ಡಲ್ಲೇ ಬಟ್ಟೆ ಆಗ್ತಿರಲಿಲ್ಲ. ಅದಕ್ಕೆ ಕನಿಷ್ಠ 4-5 ಲಕ್ಷ ಭಕ್ತಾದಿಗಳು ಅಷ್ಟೇ ರೆಡಿ ಇದ್ರು ಕೊಡೋಕ್ಕೆ. ಅದು 2ರಷ್ಟು ದುಡ್ಡು ಕಲೆಕ್ಟ್ ಆಗೋದು. ಯಾಕಂದರೆ ಬೆಂಗಳೂರಿಂದ ರಿಟೈರ್ಡ್ ಜಡ್ಜಸ್ಸು, ಕೋರ್ಟ್ ಅಡ್ವೊಕೇಟ್ಸು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಸುಮಾರು ಜನ ಇದ್ದಾರೆ. ಹಾಗಾಗಿ ಅವರೆಲ್ಲ ಕೊಡೋಕ್ಕೆ ರೆಡಿ ಇದ್ರು. ಇದು ಅದಕ್ಕೆ ನಿಲ್ತಲ್ಲ ಬಟ್ಟೆ ಪಾಪ ನಾನು ಕೊಟ್ಟಿದ್ದ ದುಡ್ಡಿಗೆ ಬಟ್ಟೆ ತೊಗೊಬಂದರು. ಆಮೇಲೆ ಒಲೆಯಕ್ಕೆ ಶುರು ಮಾಡಿದ್ರು ಅವರೆಲ್ಲ ಗಲಾಟೆ ಹೇಳ್ತಾರೆ ಎಲ್ಲ ಅದೇ ಆಗಿತ್ತು. ಇಲ್ಲ ನಾನು ಏನಾದರೂ ನಾವು ಡೆಲ್ಲಿಲಿಂದ ಹೋಗಿದ್ರೆ ನಾನು ಇಲ್ಲಿ ಏನಾದರೂ ನಾನು ಡೆಲ್ಲಿ ಸಹ ಇದೆ ಏನು ಅದಾಗೆ ಒಂದು ವಾರ ಆಯಿತು. ಪ್ರತಿ ಸಲ ದೇವ್ರ ಖುಷಿಗೆ ಯಾಕೆ ರಾಜಕೀಯ ಮಾಡಬೇಕು ನಾನು ತಡ್ಕೊಂಡು ಬಂದೆ. ಅವತ್ತೇ ನನಗೆ ಮುಂದೆ ಬರ್ಬೋದಿತ್ತು ಮಾಧ್ಯಮ ಮುಂದೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ. ಆಮೇಲೆ ನಾನು ನನ್ನ ಅಧಿಕಾರ ಉಪಯೋಗಿಸೋ ಆಮೇಲೆ ಕೇಸು ಮಾಡಿಸ್ಬೋದಿತ್ತು. ಯಾಕೆ ಮಾಡಿಸ್ಲಿಲ್ಲ? ದೇವರು ಭಕ್ತಿ ಒಂದು ಮನೋಭಾವ ಮತ್ತು ನಮ್ಮ ಮೇಲೆ ಇರೋದು ನಮ್ಮ ಹತ್ರ ಇರೋದು ನಮ್ಮ ತಾಳ್ಮೆ ಇದನ್ನು ನಾನು ಅವತ್ತೇ ಏನಾದ್ರು ಮಾಡ್ಬೋದು, ಕೇಸ್ ಮಾಡಿಸ್ಬೋದಿತ್ತು ಅವ್ರ ಮೇಲೆ ಗಲಾಟೆ ಮಾಡ್ಬೋದು. ಸರಿ ನೋಡೋಣ ಅಂದ್ಕೊಂಡ್ರೆ ಅತಿರೇಕಕ್ಕೆ ತಿರುಗಿದವರು. ನಾವು ಇಲ್ಲಿ ಸುಮ್ಮನೆ ಕೂತ್ರೆ ಸರಿ ಹೋಗಲ್ಲ. ಜನ ಆಮೇಲೆ ನನಗೂ ಓಟ್ ಹಾಕಿದಾರಲ್ಲಿ ಅವರು ಆಡೋಕ್ಕೆ ಸರಿ ಹೋಗಲ್ಲ. ನಾನಾದರೂ ಅಟ್ಲೀಸ್ಟ್ ಅವ್ರದ್ದು ಭಕ್ತಿ ಜನರ ಒಂದು ಭಾವನೆಗೆ ಬೆಲೆ ಸಿಗ್ತಾ ಇಲ್ಲ. ನಾವಾದರೂ ಭಕ್ತರ ಪರ ನಿಲ್ಲಬೇಕು ಅನ್ನೋ ವಿಷಯಕ್ಕೆ ಹೋಗಿದ್ದು. ಆಯಿತು, ಮುಂದಿನ ಸಲ ನಾನು ಮನವಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ, ನನ್ನ ಪತ್ರದಲ್ಲೂ ಕೊಡ್ತೀನಿ, ಜಿಲ್ಲಾಡಳಿತನೇ ಬಂದಲ್ಲಿ ಮಾಡಲಿ. ಮುಂದಿನ ಸಲಿಗೆ ಅಲ್ಲಿ ಇಲ್ಲಿ ತಿಕ್ಕಾಟ ಬೇಡ, ಅವರ ಅಧ್ಯಕ್ಷತೆಯಲ್ಲೇ ಮಾಡಲಿ, ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲೇ ಜಾತ್ರೆ ಮಾಡಲಿ. ಆದರೆ ಇದು ಸಂಪೂರ್ಣವಾಗಿ ಜಿಲ್ಲಾಡಳಿತದಲ್ಲಿ ಮಾಡಬೇಕಲ್ಲ. ಪಾಪ ತಾಲೂಕಲ್ಲಿ ಮಾಡಿ ನಮ್ಮಿಬ್ಬರು ತಿಕ್ಕಾಟದಲ್ಲಿ ತಹಸೀಲ್ದಾರ್ಗಳು ಸಮಸ್ಯೆ ಆಗೋದ್ರ ಯಾರೇ ತಹಸೀಲ್ದಾರ್ ಅನ್ನೋದು ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ. ಯಾಕೆಂದರೆ ಈಗ ದೊಡ್ಡದಾದಂತಹ ಸ್ಥಾಪನೆ ಮಾಡಿದೆ ನಮ್ಮದೊಂದು ಊರು ದೇವರು, ತಾಲೂಕು ಮಟ್ಟದ್ದು. ಹಾಗಾಗಿ ಇದನ್ನು ಮಾಡಿದ್ದು ನಾನು ಪತ್ರದ ಮುಖಾಂತರನೇ ಬರ್ತೀನಿ ಮುಂದಿನ ಸರಿ ಅವರ ಅಧ್ಯಕ್ಷತೆಯಲ್ಲೇ ಹಾಕಿ. ಕಾರ್ತಿಕ ದೀಪೋತ್ಸವ